ನಮಸ್ತೆ. ಇವತ್ತು ನಾವು ಪಿಸಿಒಡಿ ಅಥವಾ ಪಿಸಿಒಎಸ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಮೊದಲೆಲ್ಲ ಈ ಪಿಸಿಒಡಿ ಪಿಸಿಒಎಸ್ ಅಂತ ಸಮಸ್ಯೆಗಳು ತುಂಬಾನೇ ಕಡಿಮೆ ಇದ್ವು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ನಾವು ಇದನ್ನ ತುಂಬಾ ನೋಡ್ತಾ ಇದ್ದೇವೆ. ಯಾಕೆ ಈ ಪಿಸಿಒಡಿ ಪಿಸಿಒಎಸ್ ಅಂತ ಸಮಸ್ಯೆಗಳು ಹೆಚ್ಚಾಗ್ತಿದೆ ಅಂದ್ರೆ, ಮೊದಲನೇದು ತೆಗೆದುಕೊಳ್ಳುವಂತ ಆಹಾರ ಆಗಿರಬಹುದು, ಹಾಗೆ ಇವಾಗ ನಡೆಸ್ತಾ ಇರುವಂತಹ ಜೀವನ ಶೈಲಿ ಆಗಿರಬಹುದು. ಇವು ಎರಡೂ ಕಾರಣಗಳಿಂದ ಫಿಸಿಕಲ್ ಹಾಗೆ ಮೆಂಟಲ್ ಹೆಲ್ತ್ ಮೇಲೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ. ಯೂಶಲಿ ಈ ಪಿಸಿಒಡಿ ಅಥವಾ ಪಿಸಿಒಎಸ್ ಅಲ್ಲಿ ಏನಾಗುತ್ತೆ, ಹಾರ್ಮೋನ್ಗಳ ಏರುಪೇರಾಗ್ಲಿಕ್ಕೆ ಶುರು ಆಗ್ತದೆ. ಇದರಿಂದ ನಿಮ್ಮ ಮುಟ್ಟಿನಲ್ಲಿ ಬದಲಾವಣೆಗಳಾಗುತ್ತೆ. ಅನೇಕಷ್ಟು ಜನರಿಗೆ ಒಂದು 15 ದಿನಗಳ ತನಕ ಮುಟ್ಟಾಗ್ತಾ ಹೋಗಬಹುದು. ಇನ್ನು ಒಂದಿಷ್ಟು ಜನರಿಗೆ ಒಂದು ದಿನ ಕಾಣಿಸ್ಕೊಂಡು ಸಡನ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ಹಾಗೆ ಇನ್ನು ಅನೇಕಷ್ಟು ಜನರಿಗೆ ವೇಟ್ ಗೇನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಹಾಗೇನೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಕಾರ್ಟಿಸಾಲ್ ಹಾರ್ಮೋನ್ ಜಾಸ್ತಿ ಆಗ್ಬಿಟ್ಟು ಇದರಿಂದನೂ ಕೂಡ ದೇಹದ ತೂಕ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾಗೇನೆ ಅನೇಕಷ್ಟು ಜನ ಮಹಿಳೆಯರಲ್ಲಿ ಸ್ಟ್ರೆಸ್ ಈಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಪದೇ ಪದೇ ತಿಂತಾ ಇರೋಣ, ಹಾಗೇನೆ ಇದು ಒಂದು ಮಾನಸಿಕವಾಗಿ ಒಂದು ಹ್ಯಾಪಿನೆಸ್ ಕೊಡ್ಲಿ ಅನ್ನೋ ಒಂದು ಪರ್ಪಸ್ಗೆ ಅನೇಕಷ್ಟು ಜನ ಸಿಕ್ಕಾಪಟ್ಟೆ ತಿಂತಾ ಕೂಡ ಹೋಗ್ತಾರೆ. ಹಾಗಿದ್ರೆ ಈ ತರದ ಕಂಡೀಷನ್ ಗಳಲ್ಲಿ ಯೂಶಲಿ ಏನನ್ನ ಸರಿ ಮಾಡ್ಕೊಳ್ಬೇಕು ಅಂತಂದ್ರೆ, ಮೊದಲನೇದು ಆಹಾರ ಪದ್ಧತಿ ಹಾಗೆ ಜೀವನ ಶೈಲಿ. ಇದ್ರ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮೆಂಟಲ್ ಹೆಲ್ತ್ ಮೇಲೆ ವರ್ಕ್ ಮಾಡ್ತಾ ಹೋಗ್ಬೇಕು. ಹಾಗಿದ್ರೆ ಈ ಪಿಸಿಒಡಿ ಅಥವಾ ಪಿಸಿಒಎಸ್ ಅನ್ನ ನಾವು ರಿವರ್ಸ್ ಮಾಡಬಹುದಾ ಅಂತ ಕೇಳೋದಾಯ್ತು ಅಂದ್ರೆ, ನೀವೇನಾದ್ರೂ ನಿಮ್ಮ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯನ್ನ ಸರಿ ಮಾಡ್ಕೊಂಡ್ರೆ ವಾಪಸ್ ರಿವರ್ಸ್ ಆಗುತ್ತೆ. ಬಟ್ ಆದ್ರೆ ಅದನ್ನ ಸಸ್ಟೈನಬಿಲಿಟಿ ಅದನ್ನ ನೀವು ಮೇಂಟೈನ್ ಮಾಡ್ತಾನೆ ಇರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ, ಆರಾಮಾಯ್ತು USG ಮಾಡಿಸ್ತಾರೆ, ಪಿಸಿಒಡಿ ಇದೆಲ್ಲ ಮತ್ತೆ ನಾರ್ಮಲ್ ಬಂದಿರುತ್ತೆ, ಮತ್ತೆ ಪುನಃ ಮೆನ್ಸ್ಟ್ರಲ್ ಸೈಕಲ್ ಪ್ರಾಬ್ಲಮ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಿದ್ದಾಗ ಏನರ್ಥ ಅಂದ್ರೆ, ಒನ್ಸ್ ನೀವು ಒಳ್ಳೆಯ ಲೈಫ್ ಸ್ಟೈಲ್ ಹಾಕೊಂಡು, ಫುಡ್ ಹ್ಯಾಬಿಟ್ಸ್ ಗಳನ್ನ ಸರಿ ಮಾಡ್ಕೊಂಡು, ಮೆಡಿಟೇಷನ್ ಮಾಡ್ಕೊಂಡು, ವರ್ಕ್ಔಟ್ಸ್ ಮಾಡ್ಕೊಂಡು, ಇವು ಎಲ್ಲವನ್ನೂ ಮಾಡ್ಕೊಂಡು ಪುನಃ ಹೆಲ್ದಿ ಆದ್ಮೇಲೆ ಮತ್ತೆ ಪುನಃ ನೀವೇನಾದ್ರೂ ನಿಮ್ಮ ಹಳೆ ಲೈಫ್ ಸ್ಟೈಲಿಗೆ ಹೋದ್ರಿ ಅಂದ್ರೆ ಮತ್ತೆ ಇದು ನಿಮ್ಮ ಗರ್ಭಕೋಶದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇದರಿಂದ ಮತ್ತೆ ನಿಮ್ಮ ಹಾರ್ಮೋನ್ಗಳಲ್ಲಿ ಏರುಪೇರಾಗ್ಲಿಕ್ಕೆ ಶುರು ಆಗುತ್ತೆ. ಇದರಿಂದ ಅನೇಕಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಪಿಸಿಒಡಿ ಅಥವಾ ಪಿಸಿಒಎಸ್ ಇಂದ ಸರಿ ಮಾಡ್ಕೊಳ್ಬೇಕು ಅಂದ್ರೆ 8 ತಾಸು ನಿದ್ದೆ ಆಗಿರಬಹುದು, ಹಾಗೆ ನ್ಯೂಟ್ರಿಷನ್ ರಿಚ್ ಫುಡ್ ಆಗಿರಬಹುದು, ಇದರ ಜೊತೆಗೆ ಮೆಡಿಟೇಷನ್ ಅಂದ್ರೆ ದೇಹಕ್ಕೆ ವ್ಯಾಯಾಮ ಏನ್ ಮಾಡೋದಿದೆ ಅಲ್ಲ, ಇವು ಮೂರನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳನ್ನ ನೀಟಾಗಿ ಫಾಲೋ ಮಾಡ್ಕೊಂಡು ಆಯುರ್ವೇದ ಪದ್ಧತಿಯಲ್ಲಿ ಇದಕ್ಕೆ ಚಿಕಿತ್ಸೆ ಇದೆ. ಇದರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಆಯುರ್ವೇದಿಕ್ ಮೆಡಿಸಿನ್ ಇಂದ ಅಂದ್ರೆ ಆಯುರ್ವೇದಿಕ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಂದ ನಾವು ನಿಮ್ಮ ಗರ್ಭಕೋಶವನ್ನ ಆರೋಗ್ಯ ಮಾಡೋದಾಗಿರಬಹುದು, ಹಾಗೆ ಹಾರ್ಮೋನ್ಗಳ ಏರುಪೇರು ಏನಾಗ್ತಿದೆ ಅದನ್ನು ಕೂಡ ಸರಿ ಮಾಡ್ತಾ ಹೋಗ್ತೀವಿ. ಹಾಗಾಗ್ಬಿಟ್ಟು ನಿಮ್ಮ ಸೈಕಲ್ ಅನ್ನ ಪುನಃ ಸರಿಯಾಗಿ ನಾರ್ಮಲ್ ರೀತಿಗೆ ತರಲಿಕ್ಕೆ ಆಯುರ್ವೇದಿಕ್ ಲೈನ್ ಆಫ್ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಥ್ಯಾಂಕ್ ಯು.